ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮಹಾ ಉಪವಾಸ ದಿನಗಳಲ್ಲಿ ಮತ್ತೊಂದು ಆವೃತ್ತಿಯಾಗಿ ವಾಕ್ಯದೊಂದಿಗೆ ಧ್ಯಾನ ಮಾಡಲಿಕ್ಕೆ ಕೊಟ್ಟಂಥ ಅವಕಾಶಕ್ಕಾಗಿ ಕರ್ತನಾಗಿರುವಂಥ ಯೇಸು ಸ್ವಾಮಿಗೆ ನಾನು ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ದೇವಪ್ರಿಯರೇ, ಇವತ್ತು ಉದಯ ಕಾಲದಲ್ಲಿ ದೇವರ ವಾಕ್ಯವು ನಿಮ್ಮೊಟ್ಟಿಗೆ ಮಾತನಾಡುವಂಥ ವಿಷಯವು ಜೇಡಿಯ ಮಣ್ಣು ನಾವಾಗಿದ್ದೇವೆ, ರೂಪಿಸುವಂಥವನು ನಮ್ಮ ಕರ್ತನಾಗಿರುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕಾಗಿ ಇವತ್ತು ಯೆರೆಮೀಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 1-8 ವಚನಗಳನ್ನು ನಾವು ಧ್ಯಾನ ಮಾಡುವುದಾದರೆ, ಅಲ್ಲಿ ದೇವರು ಕುಂಬಾರನ ಮನೆಗೆ ಹೋಗ್ಲಿಕ್ಕೆ ಹೇಳಿದ್ದಾನೆ. ಯಾವ ರೀತಿಯಾಗಿ ಕುಂಬಾರನು ತನ್ನ ಪಾತ್ರೆಯನ್ನ ರೂಪಿಸುತ್ತಾನೋ ಹಾಗೆ ನಾನು ನಿನ್ನನ್ನು ರೂಪಿಸ್ತಾ ಇದ್ದೇನೆ. ಒಡೆದು ಹೋಗಲ್ಪಟ್ಟಂಥ ಪಾತ್ರೆಗಳನ್ನು ಸರಿಪಡಿಸುವಂಥ ಕುಂಬಾರನ ಕೈಗಳು ಎಂಬುದಾಗಿ ಅಲ್ಲಿ ಒಬ್ಬ ಚಿಂತಕನು ಈ ರೀತಿ ಹೇಳ್ತಾನೆ, ಮಾನವನ ಜೀವನ ಸರ್ವಶಕ್ತನಾದ ಪರಮಾತ್ಮನ ಕೈ ಕಸುತಿ. ಅಂದರೆ ದೇವರು ನಮ್ಮನ್ನು ಅದ್ಭುತವಾಗಿಯೂ ಅತಿಶಯವಾಗಿಯೂ ಸೃಷ್ಟಿ ಮಾಡಿದ್ದಾನೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಮನುಷ್ಯನನ್ನ ದೇವರು ಮಣ್ಣಿನಿಂದ ರೂಪಿಸಿದನು, ಜೀವ ಶ್ವಾಸವನ್ನ ಊದಿದನು ಎಂಬುದಾಗಿ. ಹಾಗಿದ್ದರೆ ಪ್ರಿಯರೇ, ಇವತ್ತು ನಾವು ಮಣ್ಣಿಂದ ಸೃಷ್ಟಿಸಲ್ಪಟ್ಟಂತ ಜೀವಿತ ನಮ್ಮದಾಗಿದ್ರೆ, ಹಾಗೆ ಈ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಂತ ನಾವು ಅಹಂಕಾರ ಪಡುವುದಾಗಲಿ, ನಾವು ಬೇರೆ ರೀತಿಯಲ್ಲಿ ವರ್ತನೆ ಮಾಡುವುದಾಗಲಿ ಅದು ದೇವರಿಗೆ ಇಷ್ಟ ಇಲ್ಲ. ಸಾಧಾರಣವಾಗಿ ಮಣ್ಣಿಂದ ಸೃಷ್ಟಿಸಲ್ಪಟ್ಟಂತ ನಾವು ದೇವರಿಗೆ ಮಹಿಮೆಯ ತರುವಂತ ರೀತಿಯಲ್ಲಿ ಜೀವನವನ್ನ ನಡೆಸಬೇಕೆಂಬುದಾಗಿ ದೇವರು ಇಷ್ಟಪಡುವನಾಗಿದೆ. ಇವತ್ತು ಮನುಷ್ಯ 2 ರೀತಿಯಲ್ಲಿ ಜೀವಿಸ್ತಾನೆ, ಒಂದು ಆಶಾವಾದಿಗಳಾಗಿಯೂ ಒಂದು ನಿರಾಶಾವಾದಿಗಳಾಗಿಯೂ. ಇವತ್ತು ಹೆಚ್ಚು ಜನ ನಿರಾಶಾವಾದಿಗಳಾಗಿಯೇ ಜೀವಿತವನ್ನ ಕಳೆಯುವಂತವರಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತದೆ ಯೆರೆಮೀಯನ 18:6, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೋ? ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗಿದೆಯೋ ಹಾಗೆ ಸರ್ವಶಕ್ತನಾಗಿರುವಂತ ದೇವರ ಕೈಗಳಲ್ಲಿ ನಾವಿದ್ದೇವೆ. ಹಾಗಿದ್ರೆ ದೇವರ ಕೈಗಳಲ್ಲಿರುವಂತ ನಾವು ನಿರಾಶೆ ಪಡದೆ, ಜೀವಿತದಲ್ಲಿ ದುಃಖಕ್ಕೆ ಒಳಗಾಗದೆ, ಮನೋವ್ಯತೆಗೆ ಒಳಗಾಗದೆ ಪರಮಾತ್ಮನ ಕೈಯಲ್ಲಿ ನಾವಿದ್ದೇವೆ ಎಂಬುದನ್ನ ನಾವೆಂದೂ ಮರಿಬಾರದು. ಹಾಗಿದ್ರೆ ಮೊದಲನೇದಾಗಿ ರೂಪಿಸುವಂತ ದೇವರ ಕೈ, ನಮ್ಮನ್ನ ದೇವರು ಅದ್ಭುತವಾಗಿಯೂ ಅತಿಶಯವಾಗಿಯೂ ರೂಪಿಸುವಂತ ಮೈಕಲ್ ಏಂಜಲ್ ಹೀಗೆ ಒಂದು ಸಾರಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಬಂಡೆಯನ್ನು ನೋಡಿ ಸ್ನೇಹಿತನಿಗೆ ಹೇಳ್ತಾರೆ, ನೋಡು ಇಲ್ಲಿ ಅದ್ಭುತವಾಗಿರುವಂತ ದೇವದೂತನು ಈ ಬಂಡೆಯಲ್ಲಿದ್ದಾನೆ. ಅವ್ರು ಹೇಳ್ತಾರೆ ಹೇಗೆ ಎಂಬುದಾಗಿ. ಸ್ವಲ್ಪ ಸಮಯದ ನಂತರ ಮೈಕಲ್ ಏಂಜಲ್, ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಬಾ ಎಂಬುದಾಗಿ ನೋಡುವಾಗ ಆ ಮೈಕಲ್ ಏಂಜಲ್ ಆ ಬಂಡೆಯಿಂದ ಸುಂದರವಾಗಿರುವಂತ ದೇವದೂತನನ್ನ ಕೆತ್ತಿ ತೋರಿಸುವಾಗ ಅದ್ಭುತವಾಗಿಯೂ ಅತಿಶಯವಾಗಿಯೂ ಆ ಬಂಡೆಯಲ್ಲಿ ರೂಪಿಸಿತು. ಹಾಗೆ ದೇವರು ಇವತ್ತು ನನ್ನನ್ನ ನಿಮ್ಮನ್ನ ಅದ್ಭುತವಾಗಿ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಂತ ದೇವರು ನಮ್ಮನ್ನ ಅದ್ಭುತವಾಗಿಯೂ ಅತಿಶಯವಾಗಿಯೂ ದೇವರು ಸೃಷ್ಟಿ ಮಾಡಿದ್ದಾನೆ. ನಿರಾಶೆ ಪಡದೆ, ದುಃಖಕ್ಕೆ ಒಳಗಾಗದೆ, ಕರ್ತನ ಮೇಲೆ ಭಾರವನ್ನ ಹಾಕಿ ಜೀವಿತವನ್ನ ನಡೆಸುವುದಾದ್ರೆ ಕರ್ತನು ನಮ್ಮ ಜೀವಿತವನ್ನ ಅದ್ಭುತವಾಗಿಯೂ ಅತಿಶಯವಾಗಿಯೂ ನಡೆಸ್ತಾನೆ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಕೇಳುವಂತ ಪ್ರಿಯ ಸಹೋದರರೇ, ಇವತ್ತು ನಿಮ್ಮೊಟ್ಟಿಗೆ ದೇವರು ನಮ್ಮನ್ನ ಬಲಪಡಿಸುವಂತ ದೇವರು, ರೂಪಿಸುವಂತ ದೇವರು ಮತ್ತು ಸರಿಪಡಿಸುವಂತ ದೇವರು, ನಮ್ಮ ಜೀವಿತವನ್ನ ಆಶೀರ್ವಾದ ಮಾಡುವಂತ ದೇವರು, ನಮ್ಮನ್ನ ಅಭಿವೃದ್ಧಿ ಪಡಿಸುವಂತ ದೇವರು. ನಿರಾಶೆಗಳ ಮಧ್ಯದಲ್ಲೂ, ದುಃಖಗಳ ಮಧ್ಯದಲ್ಲೂ, ಸಂಕಷ್ಟಗಳ ಮಧ್ಯದಲ್ಲೂ, ಚಿಂತೆಗಳ ಮಧ್ಯದಲ್ಲೂ, ಭಾರಗಳ ಮಧ್ಯದಲ್ಲೂ ನಮ್ಮನ್ನ ನಡೆಸುವಂತ ದೇವರು. ಅದಕ್ಕಾಗಿ ನಾವು ಮಣ್ಣಾಗಿದ್ದೇವೆ, ಮಣ್ಣಿಂದ ಸೃಷ್ಟಿಸಲ್ಪಟ್ಟಂತ ನಾವು ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಜೀವಿಸಲಿಕ್ಕೆ ದೇವರ ಆತ್ಮವು ಸಹಾಯ ಮಾಡಲಿ. ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸಲಿ. ನಿಮಗೆ ಸರ್ವಶಕ್ತನಾಗಿರುವ ದೇವರ ಕೃಪೆಯು ದೊರೆಯಲಿ ಎಂಬುದಾಗಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದೇವರ ಆತ್ಮವು ಸಹಾಯ ನೀಡಲಿ. ಆಮೆನ್.